ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅನ್ನಪೂರ್ಣ. ಇವತ್ತು ನನ್ನ ಸಂಡೇ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಸ್ವಲ್ಪ ಪ್ರತಿದಿನ ಹೇಳೋದಕ್ಕಿಂತ ಚೂರು ನಿಧಾನಕ್ಕೆ ಎದ್ದು ಆಚೆ ಬಂದು ಸ್ವಲ್ಪ ಗಿಡ ಎಲ್ಲ ನೋಡ್ತಾ ಇದ್ದೆ. ಅದೇ ಟೈಮ್ಗೆ ನನ್ನ ಮಗನೂ ಬಂದ ಇದ್ದು ಗಿಡಕ್ಕೆಲ್ಲ ನೀರು ಹಾಕಿ ನಾನು ನನ್ನ ಮಗ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಗಿಡ ಎಲ್ಲ ನೋಡಿಕೊಂಡು ಬಿಸಿನೀರು ಕುಡಿಯೋಣ ಅಂತ ನೀರು ಕಾಯೋಕ್ಕಿಟ್ಟಿದ್ದೆ. ಅದು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿದು ಅಭ್ಯಾಸ, ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ನೀರು ಕಾಯಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ನೀರು ಕುಡಿತಿದ್ದೆ. ಯಾಕೆಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಅಂಥ ಅರ್ಜೆಂಟ್ ಏನಿರಲಿಲ್ಲ ತಿಂಡಿ ಮಾಡೋದಕ್ಕೆ. ಪ್ರತಿದಿನ ಇರುವಷ್ಟು ಅರ್ಜೆಂಟ್ ಏನಿರಲ್ಲ. ಅದಕ್ಕೆ ಕೂತ್ಕೊಂಡು ಆರಾಮಾಗಿ ಬಿಸಿನೀರನ್ನೆಲ್ಲ ಕುಡಿದು ಆಮೇಲೆ ಕಾಫಿ ಮಾಡೋಣ ಅಂತ ಕಾಫಿಗಿಟ್ಟೆ. ಇಲ್ಲಿ ನನ್ನ ಮಗನಿಗೆ ಹಾಲು ಕಾಯಿಸಿ ನನಗೆ ಮತ್ತು ನಮ್ಮ ಮನೆಯವ್ರಿಗಿಬ್ರಿಗೂ ಕಾಫಿ ಮಾಡಿಕೊಂಡೆ. ಹಾಲನ್ನು ನನ್ನ ಮಗನಿಗೆ ಕೊಟ್ಟು ನಾನು ನಮ್ಮ ಮನೆಯವರು ಕೂತ್ಕೊಂಡು ಕಾಫಿ ಕುಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದು ತಿಂಡಿ ಮಾಡೋಣ ಅಂತ. ದೋಸೆ ಮಾಡೋಣ ಅಂಥೇಳಿ ಚಟ್ನಿ ರುಬ್ಬಿದೆ. ತೆಂಗಿನಕಾಯಿ ಚಟ್ನಿ ರುಬ್ಬಿ ರೆಡಿ ಮಾಡೋ ಅಷ್ಟೊತ್ತಿಗೆ ಹೆಂಚು ಕಾದಿತ್ತು. ಹೆಂಚು ಕಾದ್ಮೇಲೆ ದೋಸೆನೂ ಹಾಕ್ತೆ. ದೋಸೆ ಹಾಕಿ ನಾನು, ನನ್ನ ಮಗ, ನಮ್ಮ ಮನೆಯವರು 3 ಜನನೂ ಕೂತ್ಕೊಂಡು ತಿಂಡಿ ತಿಂದ್ವಿ. ಯಾಕೆಂದರೆ ಪ್ರತಿದಿನ ಅವರು ಡ್ಯೂಟಿಗೆ ಹೋಗೋದ್ರಲ್ಲಿ, ನನ್ನ ಮಗ ಸ್ಕೂಲ್ಗೆ ಹೋಗೋದ್ರಲ್ಲಿ 3 ಜನನೂ ಜೊತೇಲಿ ಕೂತ್ಕೊಂಡು ತಿಂಡಿ ತಿನ್ನೋದಾಗಲಿ ಅಥವಾ ಮಧ್ಯಾಹ್ನದ ಊಟ ಮಾಡೋದಾಗಲಿ ಆಗೋದೇ ಇಲ್ಲ. ಒಂದೊಂದು ಸಲ ರಾತ್ರಿ ಊಟನೂ 3 ಜನ ಜೊತೇಲಿ ಮಾಡೋಕ್ಕಾಗೋದೇ ಇಲ್ಲ. ಇರೋದು ಒಂದು ಭಾನುವಾರ ಮಾತ್ರ ಜೊತೇಲಿ ತಿಂಡಿ ತಿನ್ನೋದು ಅಥವಾ ಊಟ ಮಾಡೋದು ಈ ಥರ ಆಗೋದು. ಅದಕ್ಕೆ ಯಾವಾಗಲೂ ಈ ಥರ ಟೈಮ್ನ ಮಿಸ್ ಮಾಡ್ಕೊಳ್ಳಲ್ಲ ನಾವು, ಜೊತೇಲಿ ಊಟ ತಿಂಡಿ ಮಾಡೋಂಥದ್ದನ್ನ. ಅದಕ್ಕೆ ಅಂತ ದೋಸೆ ಮಾಡಿ 3 ಜನ ಅವನಿಗೂ ಕೊಟ್ಟು ನಮ್ಮ ಮನೆಯವ್ರಿಗೂ ಕೊಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದ್ವಿ. ಮಧ್ಯದಲ್ಲಿ ನನ್ನ ಮಗ ಏನೇನೋ ಹೇಳ್ತಿದ್ದ. ಅವ್ನು ಹೇಳ್ತಿದ್ದ ಸ್ಟೋರಿ ಎಲ್ಲ ಕೇಳ್ಕೊಂಡು ತಿಂಡಿನೂ ತಿಂದು ಮುಗಿಸಿದ್ವಿ. ಮತ್ತು ನನಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ. ತಿಂಡಿ ಬೇಗ ಮಾಡಿದ್ರಿಂದ ಅಡುಗೆ ಮಾಡೋಕ್ಕೆ ಟೈಮ್ ಇತ್ತು ಅಂತ ನಂದು ಒಂದೆರಡು ಹಳೆ ಬಟ್ಟೆ ಇತ್ತು. ಅದನ್ನು ಯೂಸ್ ಮಾಡಿ ದಿವಾನ್ಗೆ ಅಂತ ಕುಷನ್ನ ಹೊಲ್ಕೊತಾ ಇದ್ದೆ. ಈ ಕುಷನ್ನೆಲ್ಲ ಹೊಲಿದು ಮುಗಿಸೋಷ್ಟೊತ್ತಿಗೆ ಮಧ್ಯಾಹ್ನ ಆಗೇ ಬಿಡ್ತು. ಇದಾಗಿತ್ತು ಇವತ್ತಿನ ನನ್ನ ಸಂಡೇ ಮಾರ್ನಿಂಗ್ ರೊಟೀನ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.